ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ. ಇವತ್ತಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯಲ್ಲಿ 17ನೇ ಶತಮಾನದ ಪ್ರಸಿದ್ಧ ಕವಿ ಆಂಡ್ರೂ ಮಾರ್ವೆಲ್ ಬರೆದಿರುವ ಟು ಹಿಸ್ ಕಾಯ್ಮ್ ಮಿಸ್ಟ್ರೆಸ್ ಅನ್ನೋ ಒಂದು ಅದ್ಭುತವಾದ ಪದ್ಯ. ಪರೀಕ್ಷಾ ದೃಷ್ಟಿಯಿಂದ ಈ ಪದ್ಯವನ್ನು ಅತ್ಯಂತ ಸರಳವಾಗಿ ಪ್ರತಿಯೊಂದು ಸಾಲನ್ನು ಬಿಡದೆ ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಇದಾಗಿದೆ. ಖಂಡಿತ. ಇಂಗ್ಲಿಷ್ ಸಾಹಿತ್ಯದಲ್ಲಿ ಇದನ್ನ ಮೆಟಾಫಿಸಿಕಲ್ ಕಾವ್ಯ ಅಥವಾ ಮೆಟಾಫಿಸಿಕಲ್ ಪೋಯಟ್ರಿ ಅಂತ ಕರೀತಾರೆ. ಮೆಟಾಫಿಸಿಕಲ್ ಅಂದ್ರೆ ಕವಿಯು ಪ್ರೀತಿ, ಸಾವು ಅಥವಾ ಅಸ್ತಿತ್ವದಂತಹ ಭಾವುಕ ವಿಷಯಗಳನ್ನು ಅತ್ಯಂತ ಕ್ಲಿಷ್ಟಕರವಾದ ತರ್ಕ, ಬುದ್ಧಿಮತ್ತೆ ಮತ್ತು ವಿಚಿತ್ರವಾದ ಅಚ್ಚರಿಯ ಹೋಲಿಕೆಗಳ ಮೂಲಕ ವಿವರಿಸೋದು. ಕೇವಲ ಭಾವನೆಗಳಲ್ಲದೆ ಒಂದು ವಾದವನ್ನು ಮಂಡಿಸುವ ಶೈಲಿ ಇದಾಗಿದೆ. ಇಲ್ಲಿ ಕಣ್ಣೀರು, ದುಃಖಗಳಿಗಿಂತ ಬ್ರೈನ್ ಗೇಮ್ ಹೆಚ್ಚಾಗಿರುತ್ತೆ. ಸೂಪರ್ಬ್. ಸೊ ಈ ಪದ್ಯದ ಹಿನ್ನೆಲೆ ನೋಡೋದಾದ್ರೆ ಇದು ಕಾರ್ಪೆ ಡಯಮ್ ಅನ್ನೋ ಪರಿಕಲ್ಪನೆಯ ಮೇಲೆ ನಿಂತಿದೆ. ಲ್ಯಾಟಿನ್ ಭಾಷೆಯಲ್ಲಿ ಇದರ ಅರ್ಥ ಸೀಸ್ ದ ಡೇ ಅಥವಾ ಇಂದೇ ಜೀವಿಸಿ, ನಾಳೆ ಏನಾಗುತ್ತೋ ಯಾರಿಗೊತ್ತು ಅನ್ನೋದು. ಹೌದು, ಸಮಯವನ್ನು ಸದುಪಯೋಗಪಡಿಸಿಕೊಳ್ಳು ಅನ್ನೋದೇ ಇದರ ಮುಖ್ಯ ಥೀಮ್. ಈ ಪದ್ಯದ ಸೌಂದರ್ಯ ಇರೋದೇ ಇದರ ರಚನೆಯಲ್ಲಿ. ಇದೊಂದು ಗಣಿತದ ಸೂತ್ರದಂತೆ 3 ಹಂತದ ಲಾಜಿಕಲ್ ವಾದವನ್ನು ಹೊಂದಿದೆ. 3 ಹಂತಗಳು ಅಂದ್ರೆ? 1ನೇ ಹಂತ, ನಮ್ಮಲ್ಲಿ ಅನಂತ ಸಮಯವಿದ್ರೆ. 2ನೇ ಹಂತ, ಆದರೆ ಸಮಯ ಮುಗಿಯುತ್ತಿದೆ. ಮತ್ತು 3ನೇ ಹಂತ, ಆದ್ದರಿಂದ ಈಗಲೇ ಪ್ರೀತಿಸೋಣ. ಪರೀಕ್ಷೆಗೆ ಈ 3 ಹಂತಗಳೇ ಬಹಳ ಮುಖ್ಯ. ಸೊ ಇದೇ ಈ ಪದ್ಯದ ಅತ್ಯಂತ ಇಂಟ್ರೆಸ್ಟಿಂಗ್ ಭಾಗ. ಕವಿ ತನ್ನ ಪ್ರಿಯತಮೆಯ ನಾಚಿಕೆಯನ್ನು ಅಂದ್ರೆ ಕೈಂಡ್ನೆಸ್ ಬಿಡಿಸಲು ಈ ಲಾಜಿಕ್ ಅನ್ನು ಹೇಗೆ ಬಳಸ್ತಾನೆ ಅಂತ ನಾವು ಪ್ಯಾರಾ ಬೈ ಪ್ಯಾರಾ ಓಡ್ದು ನೋಡೋಣ. ಬನ್ನಿ, ಪದ್ಯದ ಮೊದಲನೇ ಭಾಗಕ್ಕೆ ಹೋಗೋಣ. ಇದು ಸಂಪೂರ್ಣವಾಗಿ ಅನಂತ ಸಮಯದ ಕಲ್ಪನಾಲೋಕ. ಸ್ಟ್ಯಾನ್ಸಾ 1. ಕವಿ ಶುರು ಮಾಡೋದೇ ಹೀಗೆ: ಹ್ಯಾಡ್ ವಿ ಬಟ್ ವರ್ಲ್ಡ್ ಇನಫ್ ಅಂಡ್ ಟೈಮ್, ದಿಸ್ ಕಾಯಿನ್ನೆಸ್ ಲೇಡಿ ವರ್ ನೋ ಕ್ರೈಮ್. ನೋಡಿ, ಶುರುವಿನಲ್ಲೇ ಒಂದು ಷರತ್ತು ಅಥವಾ ಇಫ್ ಕಂಡೀಷನ್. ನಮ್ಮ ಬಳಿ ಸಾಕಷ್ಟು ಜಾಗ ಮತ್ತು ಅನಂತವಾದ ಸಮಯ ಇದ್ದಿದ್ರೆ ನೀನು ಹೀಗೆ ನಾಚಿಕೆಯಿಂದ ಹಿಂದೇಟು ಹಾಕುವುದು ಖಂಡಿತ ಒಂದು ತಪ್ಪಾಗುತ್ತಿರಲಿಲ್ಲ ಅಂತಾನೆ ಕವಿ. ಅಂದ್ರೆ ಅವಳು ಕಾಯಿಸ್ತಿರುವುದು ತಪ್ಪಲ್ಲ, ಆದ್ರೆ ಕಾಯಲು ನಮ್ಮ ಬಳಿ ಸಮಯವಿಲ್ಲ ಅನ್ನೋದು ಆಂತರಿಕ ಅರ್ಥ ಅಲ್ವಾ? ಎಕ್ಸಾಕ್ಟ್ಲಿ. ಅಲ್ಲಿಗೆ ಅವಳ ಈಗೋವನ್ನು ಸ್ವಲ್ಪ ಸ್ಯಾಟಿಸ್ಫೈ ಮಾಡಿದ ಹಾಗಾಯಿತು. ಆಮೇಲೆ ಕವಿ ಹೇಳ್ತಾನೆ, ವಿ ವುಡ್ ಸಿಟ್ ಡೌನ್ ಅಂಡ್ ಥಿಂಕ್ ವಿಚ್ ವೇ ಟು ವಾಕ್ ಅಂಡ್ ಪಾಸ್ ಆ ಲಾಂಗ್ ಲವ್ಸ್ ಡೇ. Thou by the Indian Ganges side shouldst rubies find, I by the tide of Humber would complain. ಇಲ್ಲಿ ಸಮಯದ ಮಿತಿ ಇಲ್ಲದಿದ್ರೆ ಅವರೇನೆಲ್ಲ ಮಾಡಬಹುದಿತ್ತು ಅಂತ ವಿವರಿಸ್ತಿದ್ದಾನೆ. ನನಗಿಲ್ಲಿ ಆಶ್ಚರ್ಯ ಆಗೋದು ಈ ಜಾಗಗಳ ಆಯ್ಕೆ. ಅವಳು ಭಾರತದ ಗಂಗಾ ನದಿ ತೀರದಲ್ಲಿ ಮಾಣಿಕ್ಯಗಳನ್ನು ಹುಡುಕುತ್ತಾ ವಿಹರಿಸಬಹುದಿತ್ತಂತೆ, ಮತ್ತು ಈತ ಇಂಗ್ಲೆಂಡಿನ ಹಂಬರ್ ನದಿ ತೀರದಲ್ಲಿ ಕೂತು ಆಕೆಗಾಗಿ ಕಾಯಬಹುದಿತ್ತಂತೆ. ಯಾಕೆ 2 ನದಿಗಳು? ಗಂಗಾ ನದಿ ಅನ್ನೋದು ಆ ಕಾಲದ ಬ್ರಿಟಿಷರಿಗೆ ಒಂದು ಅತ್ಯಂತ ಪವಿತ್ರ ಮತ್ತು ನಿಗೂಢವಾದ ಜಾಗ. ಅದು ಜಗತ್ತಿನ ಇನ್ನೊಂದು ತುದಿಯಲ್ಲಿದೆ. ಆದರೆ ಹಂಬರ್ ಅನ್ನೋದು ಮಾರ್ವೆಲ್ನ ಸ್ವಂತ ಊರಿನ ಒಂದು ಸಾಮಾನ್ಯ ನದಿ. ಕವಿಯ ಅರ್ಥ ಏನಂದ್ರೆ, ಸಮಯದ ಮಿತಿ ಇಲ್ಲದಿದ್ದರೆ ನಾವು ಜಗತ್ತಿನ 2 ಬೇರೆ ಬೇರೆ ತುದಿಗಳಲ್ಲಿದ್ದರೂ ಭೌಗೋಳಿಕ ದೂರವು ನಮ್ಮ ಪ್ರೀತಿಗೆ ಅಡ್ಡಿಯಾಗುತ್ತಿರಲಿಲ್ಲ. ಓಹೋ, ಭೌಗೋಳಿಕ ದೂರ ಕೂಡ ಒಂದು ಸಮಸ್ಯೆ ಆಗುತ್ತಿರಲಿಲ್ಲ ಅಂತಾಯ್ತು. ಮುಂದೆ ಟೈಮ್ ಬಗ್ಗೆ ಬಹಳ ದೊಡ್ಡ ಅತಿಶಯೋಕ್ತಿ ಅಂದ್ರೆ ಎಕ್ಸಾಜರೇಷನ್ ಕೊಡ್ತಾನೆ. ಐ ವುಡ್ ಲವ್ ಯು 10 years ಬಿಫೋರ್ ದ ಫ್ಲಡ್ ಅಂಡ್ ಯು ಶುಡ್, ಇಫ್ ಯು ಪ್ಲೀಸ್, ರಿಫ್ಯೂಸ್ ಟಿಲ್ ದ ಕನ್ವರ್ಷನ್ ಆಫ್ ದ ಜೂಸ್. ನೋಹನ ಪ್ರವಾಹಕ್ಕಿಂತ 10 ವರ್ಷ ಮೊದಲು ಪ್ರೀತಿಸಲು ಶುರು ಮಾಡಿ ಯಹೂದಿಗಳ ಮತಾಂತರದವರೆಗೂ, ಅಂದ್ರೆ ಕ್ರಿಶ್ಚಿಯನ್ ನಂಬಿಕೆಯ ಪ್ರಕಾರ ಯುಗಾಂತ್ಯದವರೆಗೂ ಅವಳು ಕಾಯಿಸಬಹುದಿತ್ತು ಅಂತಾನೆ. ಇದು ಒಂಥರ ತಮಾಷೆಯಾಗಿದೆ ಅಲ್ವಾ? ಸಾವಿರಾರು ವರ್ಷಗಳ ಕಾಯುವಿಕೆ. ಹೌದು. ಇಲ್ಲಿಂದ ಕವಿಯ ಸ್ಯಾಟೈರ್ ಅಂದ್ರೆ ವಿಡಂಬನೆ ಶುರುವಾಗುತ್ತೆ. ಆ ಕಾಲದ ಬೇರೆ ಕವಿಗಳು ನಾನು ನಿನ್ನನ್ನು ಸಾವಿರಾರು ವರ್ಷ ಪ್ರೀತಿಸ್ತೇನೆ ಅಂತ ಬರೀತಿದ್ದನ್ನು ಇಲ್ಲಿ ಮಾರ್ವೆಲ್ ಸ್ವಲ್ಪ ತಮಾಷೆಯಾಗಿ ಬಳಸ್ತಿದ್ದಾನೆ. ಅದೇ. ಮತ್ತು ಇದರ ಮುಂದಿನ ಸಾಲು ನನ್ನ ಫೇವ್ರೆಟ್. ಕವಿ ಹೇಳ್ತಾನೆ, ಮೈ ವೆಜಿಟಬಲ್ ಲವ್ ಶುಡ್ ಗ್ರೋ ವ್ಯಾಸ್ಟರ್ ದ್ಯಾನ್ ಎಂಪೈರ್ಸ್ ಅಂಡ್ ಮೋರ್ ಸ್ಲೋ. ವೇಟ್, ವೆಜಿಟಬಲ್ ಲವ್, ಸಸ್ಯದ ಪ್ರೀತಿ. ಯಾರಾದ್ರೂ ಪ್ರೀತಿಯನ್ನ ಕೋಸು, ಆಲೂಗಡ್ಡೆಗೆ ಹೋಲಿಸ್ತಾರ? ಇದು ಕೇಳೋಕ್ ಸ್ವಲ್ಪ ವಿಚಿತ್ರ ಅನ್ಸಲ್ವಾ? ಮೇಲ್ನೋಟಕ್ಕೆ ಇದು ಖಂಡಿತ ವಿಚಿತ್ರ. ಆದರೆ ಮೆಟಾಫಿಸಿಕಲ್ ತರ್ಕದ ಪ್ರಕಾರ ಅರಿಸ್ಟಾಟಲ್ನ ತತ್ವಜ್ಞಾನದಲ್ಲಿ ವೆಜಿಟೇಟಿವ್ ಸೋಲ್ ಅನ್ನೋ ಪರಿಕಲ್ಪನೆ ಇದೆ. ವೆಜಿಟೇಟಿವ್ ಸೋಲ್ ಅಂದ್ರೆ
ಸಸ್ಯಗಳು ಯಾವುದೇ ಗಡಿಬಿಡಿಯಿಲ್ಲದೆ ತಮಗರಿವಿಲ್ದಂತೆ ನಿಧಾನವಾಗಿ ಆದರೆ ಅತ್ಯಂತ ಬೃಹತ್ತಾಗಿ ಬೆಳೀತವೆ. ಕವಿಯ ಪ್ರೀತಿಯು ಒಂದು ಸಸ್ಯದಂತೆ ನಿಧಾನವಾಗಿ ಆದರೆ ಸಾಮ್ರಾಜ್ಯಗಳಿಗಿಂತ ಬೃಹತ್ತಾಗಿ ಬೆಳೆಯುತ್ತಿತ್ತು. ನಮಗೆ ಅನ್ಲಿಮಿಟೆಡ್ ಟೈಮ್ ಇದ್ದಿದ್ರೆ ಅನ್ನೋದು ಇದರ ಅರ್ಥ. ಅದ್ಭುತವಾದ ಕಲ್ಪನೆ. ಆಮೇಲೆ ಆಕೆಯ ಸೌಂದರ್ಯವನ್ನು ಹೊಗಳುವ ಪರ್ಯಂತೂ ಇಂಟ್ರೆಸ್ಟಿಂಗ್ ಆಗಿದೆ. An 100 years should go to praise thine eyes, and on thy forehead gaze. 200 to adore each breast, but 30,000 to the rest. An age at least to every part, and the last age should show your heart. ಇಲ್ಲಿ ಲಾಜಿಕ್ ಗಮನಿಸಿ. ಅವಳ ಕಣ್ಣುಗಳನ್ನು ಹಣೆಯನ್ನು ಹೊಗಳಲು 100 ವರ್ಷ, ಎದೆಗೆ 300 ವರ್ಷ, ಇತರ ಭಾಗಗಳಿಗೆ 30,000 ವರ್ಷಗಳನ್ನು ಮೀಸಲಿಡುತ್ತಿದ್ದೆ ಅಂತಾನೆ ಕವಿ. 30,000 ವರ್ಷಗಳು. ಮೈ ಗಾಡ್. ಹೌದು. ಮತ್ತು ಕೊನೆಯ ಸಾಲಿನಲ್ಲಿ, ಫಾರ್ ಲೇಡಿ ಯು ಡಿಸರ್ವ್ ದ ಸ್ಟೇಟ್, ನಾರ್ ವುಡ್ ಐ ಲವ್ ಅಟ್ ಲೋವರ್ ರೇಟ್. ಆಕೆ ಅಷ್ಟು ಸಮಯದ ಆರಾಧನೆಗೆ ಅರ್ಹಳು, ಅದಕ್ಕಿಂತ ಕಡಿಮೆ ಮಟ್ಟದಲ್ಲಿ ಪ್ರೀತಿಸಲು ನನಗೆ ಇಷ್ಟವಿಲ್ಲ ಎನ್ನುತ್ತಾನೆ. ಇಲ್ಲಿ ಸಮಯ ಅನ್ನೋ ಥೀಮ್ ಸಂಪೂರ್ಣವಾಗಿ ಅನಂತ, ಲೈಕ್ ಇನ್ಫಿನಿಟ್ ಮತ್ತು ಅತ್ಯಂತ ನಿಧಾನ. ಇದು ನನಗೆ ಹೇಗನ್ಸುತ್ತೆ ಗೊತ್ತಾ? ಇದು ಸೇಮ್ ನಮ್ಮ ಮೊಬೈಲ್ನಲ್ಲಿ ಅನ್ಲಿಮಿಟೆಡ್ ಡೇಟಾ ಇದ್ದ ಹಾಗೆ. ಅನ್ಲಿಮಿಟೆಡ್ ಡೇಟಾ? ಹೌದು. ಎಷ್ಟೊತ್ತು ಬೇಕಾದ್ರೂ ಎಷ್ಟು ನಿಧಾನವಾಗ್ಬೇಕಾದ್ರೂ ಬ್ರೌಸ್ ಮಾಡ್ಬೋದು. ಆದ್ರೆ ಕವಿ ಯಾಕಿಷ್ಟೊಂದು ಅತಿಶಯೋಕ್ತಿ ಬಳಸ್ತಿದ್ದಾನೆ? ಯಾಕೆಂದ್ರೆ ಇದು ಆಕೆಯ ಸೌಂದರ್ಯಕ್ಕೆ ನೀಡುವ ಗೌರವ ಮತ್ತು ತನ್ನ ಪ್ರೀತಿಯ ಆಳವನ್ನು ತೋರಿಸುವ ತರ್ಕಬದ್ಧ ತಂತ್ರ. ಅನ್ಲಿಮಿಟೆಡ್ ಡೇಟಾದಲ್ಲಿ ಆರಾಮಾಗಿ ವಿಡಿಯೋ ನೋಡ್ತಿರ್ಬೇಕಾದ್ರೆ ಇದ್ದಕ್ಕಿದ್ದಂತೆ ಸ್ಕ್ರೀನ್ ಮೇಲೆ 10% ಬ್ಯಾಟರಿ ರಿಮೇನಿಂಗ್ ಅಂತ ಒಂದು ವಾರ್ನಿಂಗ್ ಬಂದ್ರೆ ಹೇಗಿರುತ್ತೆ? ದ್ಯಾಟ್ ಈಸ್ ಸ್ಟ್ಯಾನ್ಸಾ 2. ಅಲ್ಲಿಗೆ ಕಲ್ಪನಾ ಲೋಕದ ಗುಳ್ಳೆ ಒಡೆಯುತ್ತದೆ. ವಾವ್! ಆ ಬ್ಯಾಟ್ರಿಯ ವಾರ್ನಿಂಗ್ ಕಠೋರ ವಾಸ್ತವ. ಇಲ್ಲಿಂದ ಪದ್ಯದ 2ನೇ ಭಾಗ ಶುರುವಾಗುತ್ತೆ. ಇಲ್ಲಿ ಸಮಯ ಮತ್ತು ಸಾವಿನ ಕಠೋರ ವಾಸ್ತವದ ಬಗ್ಗೆ ಕವಿ ಮಾತಾಡ್ತಾನೆ. ಕರೆಕ್ಟ್. ಕಲ್ಪನೆಯಿಂದ ಕಠೋರ ವಾಸ್ತವಕ್ಕೆ ಶಿಫ್ಟ್ ಟು ರಿಯಾಲಿಟಿ. ಪದ್ಯ ಹೀಗೆ ಮುಂದುವರಿಯುತ್ತೆ. ಬಟ್ ಆಟ್ ಮೈ ಬ್ಯಾಕ್ ಐ ಆಲ್ವೇಸ್ ಹಿಯರ್ ಟೈಮ್ಸ್ ವಿಂಗೆಡ್ ಚಾರಿಯಟ್ ಹರಿಯಿಂಗ್ ನಿಯರ್. And yonder all before us lie deserts of vast eternity. But ಅಂದ್ರೆ ಆದರೆ ಎಂಬ ಪದದೊಂದಿಗೆ ಕವಿಯ ವಾದ ಬದಲಾಗ್ತಾ ಇದೆ. ಹೌದು. ಮೊದಲನೇ ಹಂತದಲ್ಲಿ ಸಮಯ ನಿಧಾನವಾಗಿತ್ತು. ಆದರೆ ಇಲ್ಲಿ ಕವಿಗೆ ತನ್ನ ಬೆನ್ನ ಹಿಂದೆ ಸಮಯದ ರೆಕ್ಕೆಯುಳ್ಳ ರಥ ವೇಗವಾಗಿ ಬರುತ್ತಿರುವ ಶಬ್ದ ಕೇಳಿಸುತ್ತಿದೆ. ಸಮಯ ಯಾರಿಗಾಗಿಯೂ ಕಾಯುವುದಿಲ್ಲ. ಮರಣದ ನಂತರ ಇರುವುದು ಕೇವಲ ಬೃಹತ್ ಮತ್ತು ಖಾಲಿಯಾದ ಅನಂತತೆ. ಡೆಸರ್ಟ್ಸ್ ಆಫ್ ವಾಸ್ಟ್ ಇಟರ್ನಿಟಿ ಅಂದ್ರೆ ಸಾವಿನ ನಂತರ ಏನೂ ಇಲ್ಲ. ಆದ್ರೆ ಮುಂದಿನ ಸಾಲುಗಳು ಮಾತ್ರ ಎಂಥವರನ್ನೂ ಬೆಚ್ಚಿ ಬೀಳಿಸ್ತವೆ. Thy beauty shall no more be found, nor in thy marble vault shall sound my echoing song. Then worms shall try that long preserved virginity. ಇದು ತುಂಬಾ ಆಘಾತಕಾರಿಯಾದ ಚಿತ್ರಣ. ನಿಜಕ್ಕೂ. ವೇಟ್, ಮೊದಲನೇ ಪ್ಯಾರಾದಲ್ಲಿ ಅಷ್ಟು ರೊಮ್ಯಾಂಟಿಕ್ ಆಗಿದ್ದ ಕವಿ ಇದ್ದಕ್ಕಿದ್ದಂತೆ ಗೋರಿ ಮತ್ತು ಹುಳುಗಳ ಬಗ್ಗೆ ಮಾತಾಡ್ತಿದ್ದಾನಲ್ಲ. ಸತ್ತ ಮೇಲೆ ಮಾರ್ಬಲ್ ಗೋರಿಯ ಒಳಗೆ ಆಕೆಯ ಸೌಂದರ್ಯ ಇರೋದಿಲ್ಲ, ಕವಿಯ ಪ್ರೇಮ ಗೀತಗಳು ಕೇಳೋದಿಲ್ಲ, ಆಕೆಯು ಕಾಪಾಡಿಕೊಂಡು ಬಂದ ಪಾವಿತ್ರ್ಯತೆಯನ್ನು ಹುಳುಗಳು ತಿನ್ನುತ್ತವೆ ಅಂತಾನೆ. ಇದು ಪ್ರೀತಿಯೋ ಅಥವಾ ಹೆದರಿಸುವ ತಂತ್ರವೋ? ಖಂಡಿತ ಹೆದರಿಸುವ ತಂತ್ರನೇ. ಇದನ್ನೇ ಮೆಟಾಫಿಸಿಕಲ್ ಲಾಜಿಕ್ ಅಂತ ವಿವರಿಸೋದು. ಸಾವಿನ ಸತ್ಯವನ್ನು ಹೇಳುವ ಮೂಲಕ ನಾಚಿಕೆ ಬಿಡುವಂತೆ ಮಾಡುವ ಬಲವಾದ ವಾದವಿದು. ಕವಿ ಉದ್ದೇಶಪೂರ್ವಕವಾಗಿ ಇಂತಹ ಆಘಾತಕಾರಿ ಚಿತ್ರಣವನ್ನು ಬಳಸಿ ಆಕೆಯ ತಲೆಯಲ್ಲಿರುವ ರೊಮ್ಯಾಂಟಿಕ್ ಭ್ರಮೆಗಳನ್ನು ಒಡೆದಾಕ್ತಿದ್ದಾನೆ. ದಿಸ್ ಇಸ್ ವೆರಿ ಡಾರ್ಕ್. ಆಮೇಲೆ ಕವಿ ಹೇಳ್ತಾನೆ, ಅಂಡ್ ಯೋರ್ ಕ್ವೇಂಟ್ ಆನರ್ ಟರ್ನ್ ಟು ಡಸ್ಟ್ ಅಂಡ್ ಇನ್ ಟು ಆಶಸ್ ಆಲ್ ಮೈ ಲಸ್ಟ್. ದ ಗ್ರೇವ್ಸ್ ಅ ಫೈನ್ ಅಂಡ್ ಪ್ರೈವೇಟ್ ಪ್ಲೇಸ್, ಬಟ್ ನನ್ ಐ ಥಿಂಕ್ ಡೂ ದೇರ್ ಎಂಬ್ರೇಸ್. ಅವಳ ಮರ್ಯಾದೆ ಮಣ್ಣಾಗ್ತದೆ ಮತ್ತು ಕವಿಯ ಆಸೆ ಬೂದಿಯಾಗ್ತದೆ. ಗೋರಿ ಬಹಳ ಖಾಸಗಿ ಜಾಗ, ಆದರೆ ಅಲ್ಲಿ ಇಬ್ಬರು ಪ್ರೇಮಿಗಳು ಒಂದಾಗಲು ಸಾಧ್ಯವಿಲ್ಲ ಎನ್ನುತ್ತಾನೆ. ಇಲ್ಲಿ ಸಮಯದ ಥೀಮ್ ಗಮನಿಸಿ. ಈ ಹಂತದಲ್ಲಿ ಸಮಯವು ವೇಗವಾಗಿ ಓಡುತ್ತಿರುವ, ನಾಶ ಮಾಡುವ ಶಕ್ತಿಯಾಗಿದೆ. ಒಂದೆಡೆ ಇಲ್ಲದ ಸಮಯದ ಕಲ್ಪನೆ, ಇನ್ನೊಂದೆಡೆ ಸಾವಿನ ವಾಸ್ತವ. ಹಾಗಾದ್ರೆ ಮುಂದೇನು? ಅದೇ ವಾದದ ಕೊನೆ ಹಂತ, 3ನೇ ಸ್ಟ್ಯಾನ್ಸಾ. ಪ್ರೀತಿಯನ್ನು ಆನಂದಿಸಲು ತುರ್ತು ಕರೆ, ಅಂದ್ರೆ ಕಾರ್ಪೆಡೈಮ್. ಪದ್ಯ ಹೀಗೆ ಶುರುವಾಗುತ್ತೆ. ನೌ ದೇರ್ಫೋರ್ while the youthful hue sits on thy skin like morning dew, and while thy willing soul transpires at every pore with instant fires. ನೋಡಿ, ಈಗ ನೌ ದೇರ್ಫೋರ್
ಆದ್ದರಿಂದ ಈಗ ಎಂಬ ಪದಗಳ ಮೂಲಕ ತರ್ಕದ ಕೊನೆ ಹಂತಕ್ಕೆ ಬರ್ತಾನೆ. ಸಮಯ ಕಡಿಮೆ ಇರೋದ್ರಿಂದ ಈಗಲೇ ಜೀವಿಸೋಣ ಎಂಬ ಕರೆ ಇದು. ಯೌವನದ ಸೌಂದರ್ಯವು ಚರ್ಮದ ಮೇಲೆ ಮುಂಜಾನೆಯ ಇಬ್ಬನಿಯಂತೆ ತಾಜಾವಾಗಿದೆ. ಆದ್ರೆ ಅದು ಬೇಗನೆ ಆವಿಯಾಗುತ್ತೆ ಅಲ್ವಾ? ಹೌದು, ಆದ್ದರಿಂದ ಈಗಲೇ ಪ್ರೀತಿಯನ್ನು ಆಚರಿಸೋಣ ಅಂತಾನೆ. ನಿನ್ನ ಆತ್ಮವು ಪ್ರತಿ ರೋಮರಂಧ್ರಗಳಿಂದಲೂ ಪ್ರೀತಿಯ ಬೆಂಕಿಯನ್ನು ಸೂಸ್ತಿದೆ. ಸೊ ಈಗಲೇ ನಾವು ಈ ಪ್ರೀತಿಯಾಟ ಆಡೋಣ. ಮತ್ತು ಮುಂದಿನ ಹೋಲಿಕೆ ಬಹಳ ಪವರ್ಫುಲ್ ಆಗಿದೆ. ನೌ ಲೆಟ್ ಅಸ್ ಸ್ಪೋರ್ಟ್ ಅಸ್ ವೈಲ್ ವಿ ಮೇ, ಅಂಡ್ ನೌ ಲೈಕ್ amorous birds of prey, rather at once our time devour, then languish in his slow chapped power. ಇಲ್ಲಿ ಕವಿ ತಮ್ಮನ್ನು ಪ್ರೀತಿಯ ಬೇಟೆಗಾರ ಹಕ್ಕಿಗಳಿಗೆ ಹೋಲಿಸುತ್ತಾನೆ. ಮೊದಲನೇ ಪ್ಯಾರಾದ ನಿಧಾನವಾದ ಸಸ್ಯದ ಪ್ರೀತಿಯಲ್ಲಿ ಇಲ್ಲಿನ ಬೇಟೆಗಾರ ಹಕ್ಕಿಯ ಆಕ್ರಮಣಕಾರಿ ಹೋಲಿಕೆಯಲ್ಲಿ ಇದು ತುಂಬಾ ದೊಡ್ಡ ಕಾಂಟ್ರಾಸ್ಟ್ ಅಲ್ವಾ? ಖಂಡಿತ. ಈ ವಿರೋಧಾಭಾಸವೇ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ತಂದುಕೊಡುವ ಅಂಶ. ಮೊದಲ ಭಾಗದ ಸಸ್ಯವು ನಿಷ್ಕ್ರಿಯ ಅಂದ್ರೆ ಪ್ಯಾಸಿವ್, ಆದರೆ ಈ ಬೇಟೆಗಾರ ಹಕ್ಕಿಗಳು ಅತ್ಯಂತ ಸಕ್ರಿಯ ಅಂದ್ರೆ ಆಕ್ಟಿವ್. ಅಂದ್ರೆ ಸಮಯ ನಮ್ಮನ್ನು ನುಂಗುವ ಬದಲು ನಾವೇ ಸಮಯವನ್ನು ಬೇಟೆಯಾಡೋಣ ಎನ್ನುತ್ತಾನೆ. ಎಕ್ಸಾಕ್ಟ್ಲಿ. ಇದು ನಿಷ್ಕ್ರಿಯತೆಯಿಂದ ಸಕ್ರಿಯತೆಗೆ ಬದಲಾಗುವುದನ್ನು ಸೂಚಿಸುತ್ತದೆ. ಸಾವಿನ ವಿರುದ್ಧದ ಒಂದು ದಂಗೆ ಇದು. ಮುಂದುವರೆದು ಕವಿ ಹೇಳ್ತಾನೆ, ಲೆಟ್ ಅಸ್ ರೋಲ್ ಆಲ್ ಆರ್ ಸ್ಟ್ರೆಂತ್ ಅಂಡ್ ಆಲ್ ಆರ್ ಸ್ವೀಟ್ನೆಸ್ ಅಪ್ ಇಂಟು ಒನ್ ಬಾಲ್ ಅಂಡ್ ಟೇರ್ ಆರ್ ಪ್ಲೆಷರ್ಸ್ ವಿತ್ ರಫ್ ಸ್ಟ್ರೈಫ್ ಥ್ರೂ ದಿ ಐರನ್ ಗೇಟ್ಸ್ ಆಫ್ ಲೈಫ್. ತಮ್ಮ ಎಲ್ಲಾ ಶಕ್ತಿ ಮತ್ತು ಮಾಧುರ್ಯವನ್ನು ಒಂದೇ ಉಂಡೆಯಾಗಿ ಮಾಡಿ ಜೀವನದ ಕಷ್ಟಗಳೆಂಬ ಕಬ್ಬಿಣದ ದ್ವಾರಗಳನ್ನು ಅಂದ್ರೆ ಐರನ್ ಗೇಟ್ಸ್ ಆಫ್ ಲೈಫ್ ಒಡೆದುಕೊಂಡು ಮುನ್ನುಗ್ಗೋಣ ಎನ್ನುತ್ತಾನೆ. ಜೀವನದ ಸವಾಲುಗಳನ್ನು ಎದುರಿಸಿ ನಿಲ್ಲುವ ಒಂದು ಆಕ್ರಮಣಕಾರಿ ಪ್ರೀತಿಯ ಚಿತ್ರಣ ಇದು. ಮತ್ತು ಕೊನೆಯ 2 ಸಾಲುಗಳಂತೂ ಇಂಗ್ಲಿಷ್ ಸಾಹಿತ್ಯದಲ್ಲೇ ಅತ್ಯಂತ ಪ್ರಸಿದ್ಧವಾದವು. Thus though we cannot make our sun stand still, yet we will make him run. ಅಕ್ಷರಶಃ ಅದ್ಭುತವಾದ ಸಾಲು. ನಾವು ಸೂರ್ಯನನ್ನು ಅಂದರೆ ಸಮಯವನ್ನು ನಿಲ್ಲಿಸಲು ಸಾಧ್ಯವಿಲ್ಲದಿರಬಹುದು, ಆದರೆ ನಾವು ಆ ಸೂರ್ಯನೇ ನಮ್ಮ ಹಿಂದೆ ಓಡುವಂತೆ ಮಾಡಬಹುದು. ವಾಟ್ ಅ ಲೈನ್! ಇಲ್ಲಿ ಸಮಯವನ್ನು ಮೀರಲು ಅಥವಾ ಅದನ್ನು ಸೋಲಿಸಲು ಪ್ರಸ್ತುತ ಕ್ಷಣವನ್ನು ಪೂರ್ಣ ಶಕ್ತಿಯಿಂದ ಜೀವಿಸುವುದೇ ದಾರಿ ಎಂದು ತೋರಿಸಲಾಗಿದೆ. ಹೌದು, ನಮ್ಮ ಬದುಕಿನ ವೇಗಕ್ಕೆ ಸಮಯವೇ ಸುಸ್ತಾಗಿ ನಮ್ಮ ಹಿಂದೆ ಓಡಬೇಕು. ಇದೇ ಕಾರ್ಪೆ ಡೈಮ್ನ ನಿಜವಾದ ಅರ್ಥ. ಇದು ನಿಜಕ್ಕೂ ನಮ್ಮ ಕಣ್ಣು ತೆರೆಸುವಂತಹ ಡೀಪ್ ಡೈವ್. ಒಂದು ಸಾರಾಂಶವಾಗಿ ನೋಡೋದಾದ್ರೆ, ಆಂಡ್ರೂ ಮಾರ್ವೆಲ್ ಅವರ ಈ ಪದ್ಯವು ಲಾಜಿಕ್, ಕಲ್ಪನೆ ಮತ್ತು ಭಾವನೆಗಳ ಅದ್ಭುತ ಮಿಶ್ರಣ. ಕರೆಕ್ಟ್. ಅನಂತ ಸಮಯದ ಕಲ್ಪನೆಯಿಂದ ಶುರುವಾಗಿ ಸಾವಿನ ಕಠೋರ ಸತ್ಯವನ್ನು ತೋರಿಸಿ ಕೊನೆಯಲ್ಲಿ ಇಂದೇ ಜೀವಿಸಿ ಎಂಬ ಸ್ಪಷ್ಟ ಸಂದೇಶವನ್ನು ನೀಡುತ್ತದೆ. ವಿದ್ಯಾರ್ಥಿಗಳಿಗೆ ಪರೀಕ್ಷೆಯ ದೃಷ್ಟಿಯಿಂದ ಈ 3 ಹಂತಗಳ ರಚನೆ ಬಹಳ ಮುಖ್ಯ. ಸಮಯ ಯಾರಿಗಾಗಿಯೂ ಕಾಯುವುದಿಲ್ಲ ಅನ್ನೋದು ಇಂದಿಗೂ ಅಷ್ಟೇ ಸತ್ಯ. ಹೌದು. ಸೊ ಈ ಆಳವಾದ ವಿಶ್ಲೇಷಣೆ ನಿಮ್ಗೆ ಇಷ್ಟವಾಗಿದ್ದರೆ ಮತ್ತು ನಿಮ್ಮ ಪರೀಕ್ಷಾ ಸಿದ್ಧತೆಗೆ ಸಹಾಯವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ, ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತ ವಿಷಯದೊಂದಿಗೆ ಸಿಗೋಣ. If you find this explanation helpful, kindly subscribe to this YouTube channel for more English literature and literary theory lectures. Jai RCB.